ಇಷ್ಟು ದಿನ ಕಳೆದ ಸಮಯವನ್ನು ಮರೆತು ಬಿಡು. ನಿನ್ನ ಬದುಕಿನಲ್ಲಿ ಈಗ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸು. ತೆಗೆದುಕೊಳ್ಳುವ ನಿರ್ಧಾರ ನಿನ್ನ ಬದುಕನ್ನೇ ಬದಲಿಸಬೇಕು. ನೀನು ಹೊಸ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು. ಹೌದು ಗೆಳೆಯ, ಇಷ್ಟು ದಿನ ಬದುಕು ನಿನ್ನನ್ನು ಪರೀಕ್ಷೆ ಮಾಡಿತ್ತು. ತೊಂದರೆಗಳು ಬರುವುದು ಹೊಸತೇನಲ್ಲ, ಸೋಲುಗಳು ಬರುವುದು ಜೀವನದ ಅಂತ್ಯವೇನಲ್ಲ. ಒಂದು ಸಣ್ಣ ಹುಳುವು ಸಹ ಕೀಟದಿಂದ ಹಕ್ಕಿಯಾಗುವವರೆಗೂ ಅನೇಕ ಹಂತಗಳನ್ನು ದಾಟಬೇಕಾಗುತ್ತದೆ. ಹಾಗೆ ನೀನು ಸಹ ಉತ್ತಮ ಜೀವನವನ್ನು ಎದುರು ನೋಡಲು ಕೆಲವು ಹಂತಗಳನ್ನು ದಾಟಿ ಮುಂದೆ ಹೋಗಬೇಕಾಗುತ್ತದೆ. ನಿನ್ನ ಕನಸುಗಳು ಇನ್ನೂ ಅಂತ್ಯವಾಗಿಲ್ಲ. ನಿನ್ನ ಕನಸುಗಳು ಇನ್ನೂ ಚಿಗುರುತ್ತಿವೆ. ನಿನ್ನ ಹೃದಯದಲ್ಲಿ ನೆಲೆಗೊಳಿಸಿದ ಕನಸು ಯಾವುದಾಗಿತ್ತೋ ಅದನ್ನು ಮುಚ್ಚಬೇಡ, ನನಸು ಮಾಡು. ಈ ಹಿಂದೆ ಏನು ನಡೆದು ಹೋಯಿತೋ ಅದರ ಚಿಂತೆಯನ್ನ ಬಿಡು. ಮುಂದೆ ಏನು ಆಗಬೇಕು ಎಂಬುದರ ಕುರಿತು ಆಲೋಚಿಸು. ನೀನು ಎದ್ದು ನಿಲ್ಲಲು ಪ್ರಯತ್ನಿಸುವೆ ಎಂದರೆ ಅದು ನಿನ್ನ ಜೀವನದ ತಿರುವು ಎಂದೇ ಭಾವಿಸು. ಬೇಸರ, ಆತಂಕ, ನಿರಾಸೆಯಾಗಿ ಮನಸ್ಸು ಚಲ್ಲಾಪಿಲ್ಲಿಯಾದಾಗ ಎಲ್ಲರಿಗೂ ಒಳ್ಳೆಯದಾಗುತ್ತದೆ, ನನಗೆ ಮಾತ್ರ ಯಾಕೆ ಹೀಗಾಗತ್ತೆ ಎಂಬ ಚಿಂತೆಯಲ್ಲಿ ನೀನು ಮಗ್ನನಾಗಿ ಕುಳಿತರೆ ನಿನ್ನನ್ನು ಕೈ ಹಿಡಿದು ಮೇಲೆತ್ತಲು ಯಾರು ಬರುವುದಿಲ್ಲ. ನಿನ್ನ ಪರಿಸ್ಥಿತಿಗಳನ್ನೆಲ್ಲ ಬದಲಾಯಿಸಬೇಕಾಗಿರುವುದು ನೀನೇ. ಹೌದು, ನಿನ್ನ ಜೀವನದ ಸೂತ್ರಧಾರಿ ನೀನೇ ಆಗಿರುವೆ. ಈಗಲೇ ಮತ್ತೆ ಹೊಸ ಹುರುಪಿನಿಂದ ಎದ್ದು ನಿಲ್ಲು. ಇಲ್ಲಿ ನಿನ್ನೊಳಗಿನ ಶಕ್ತಿ ನಿನಗೆ ಮಾತ್ರ ತಿಳಿದಿದೆ. ಸುಮ್ಮನೆ ಕುಳಿತರೆ ನಿನ್ನ ಶಕ್ತಿಯ ಅರಿವು ಯಾರಿಗೂ ತಿಳಿಯುವುದಿಲ್ಲ. ನೀನು ಶ್ರಮಿಸುವಾಗ ನಿನ್ನ ಕೆಲಸದಲ್ಲಿ, ನಿನ್ನ ಯಶಸ್ಸಿನಲ್ಲಿ ಹಾಗೂ ನಿನ್ನ ಧೈರ್ಯದಲ್ಲಿ ಅದು ಎಲ್ಲರ ಅರಿವಿಗೆ ಬರುತ್ತದೆ. ಈಗ ನಿರ್ಧಾರ ಮಾಡು. ಅದು ನಾನು ನನ್ನ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸುತ್ತೇನೆ ಎಂದು. ಒಂದು ಹೊಸ ಸೂರ್ಯೋದಯವನ್ನು ಎದುರು ನೋಡು. ಈಗ ನಿನ್ನೊಳಗೆ ಹುಟ್ಟುವ ಪ್ರತಿಯೊಂದು ಕನಸು ಗೆಲುವಿನ ಬೀಜವಾಗಬೇಕು. ನಿನ್ನ ಪರಿಶ್ರಮ ಮತ್ತು ಕೆಲಸವೇ ನಿನ್ನ ಶಕ್ತಿಯ ಪ್ರಮಾಣ ಪತ್ರವಾಗಲಿ. ನಿನ್ನ ತ್ಯಾಗವೇ ನಿನ್ನ ಯಶಸ್ಸಿನ ವೇದಿಕೆಯಾಗಿ ನಿಲ್ಲಲಿ. ಈಗಲೇ ಬದಲಾಗಿ ಹೊಸ ದಾರಿಯತ್ತ ಹೆಜ್ಜೆ ಹಾಕು. ಗುರಿಯತ್ತ ಸಾಗು. ಗೆಲುವು ಒಲಿಯುತ್ತದೆ. ನೀನು ಪ್ರಯತ್ನಿಸಿದರೆ ಮಾತ್ರ ಯಶಸ್ಸು ಒಲಿಯುತ್ತದೆ. ಇನ್ನುಳಿದ ಸಮಯ ನಿನ್ನದು. ಬಹುದೊಡ್ಡ ಪಾತ್ರ ನಿನ್ನದಿಲ್ಲಿ, ಬಹುದೊಡ್ಡ ಪಾತ್ರ ನಿನ್ನದಿಲ್ಲಿ.